ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ವೆರಿ ವೆಲ್. ಇವತ್ತಿನ ಒಂದು ತರಗತಿಯಲ್ಲಿ ಐ ಫೀಲ್ ಲೈಕ್ ಅಂತ ಒಂದು ವಂಡರ್ಫುಲ್ ಆಗಿರ್ತಕ್ಕಂಥ ಒಂದು ಫ್ರೇಸ್ ಅನ್ನು ಉಪಯೋಗ ಮಾಡಿಕೊಂಡು ಕನ್ನಡದ ಮುಖಾಂತರ ಏನಂತಂದ್ರೆ ಆ ಒಂದು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಹೇಗೆ ಮಾತಾಡೋದು, ಹಾಗಾದ್ರೆ ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಕೂಡ ತಿಳಿಯೋಣ. ಹಾಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ ಹೆಚ್ಚು ಜನರಿಗೆ ಶೇರ್ ಮಾಡಿ. ಅದೇ ರೀತಿ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಟ್. ಐ ಫೀಲ್ ಲೈಕ್ ಅಂದ್ರೆ ನಾವು ಹೇಳ್ತಿರ್ತೇವೆ ನೋಡಿ, ನನಗೀಗ ಊಟ ಮಾಡಬೇಕು ಅಂತ ಅನಿಸ್ತಾ ಇದೆ. ಅವಳಿಗೀಗ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನಿಸ್ತಾ ಇದೆ. ನನಗೀಗ ಮಲಗಬೇಕು ಅಂತ ಅನಿಸ್ತಾ ಇದೆ. ನನಗೀಗ ಚಿಕನ್ ತಿನ್ಬೇಕು ಅಂತ ಅನಿಸ್ತಾ ಇದೆ. ಓಕೆ ನೋಡಿ, ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಾಕ್ಯ ಅಲ್ವಾ? ನೀವು ಕೂಡ ಇದನ್ನ ಕನ್ನಡದ ಮುಖಾಂತರ ಕಲಿಯಬಹುದು. ವೆರಿ ಸಿಂಪಲ್ ಅಂಡ್ ಈಸಿ ಅಂತ. ಓಕೆ ನೋಡಿ, ಐ ಫೀಲ್ ಲೈಕ್ ಇದೊಂದು ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಒಂದು ಫ್ರೇಸ್ ಅನ್ನ ನಾವು ಬಳಸ್ತೇವೆ. ಇದರ ಅರ್ಥ ಏನು ಅಂತಂದ್ರೆ ಅದನ್ನ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ಇದನ್ನ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಂತ ನಾವು ಹೇಳ್ತಿರ್ತೇವಲ್ವಾ, ಆ ಒಂದು ಸಂದರ್ಭದಲ್ಲಿ ಐ ಫೀಲ್ ಲೈಕ್ ಅಂತ ನಾವು ಹೇಳ್ತೇವೆ. ಹಾಗಿದ್ರೆ ಸ್ಟ್ರಕ್ಚರ್ ನೋಡ್ಕೊಂಡ್ಬಿಡೋಣ. ಐ ಫೀಲ್ ಲೈಕ್, ನೀವಿಲ್ಲಿ ಐ ಜೊತೆಗೆ ಹಿ ಶೀಟ್ ಹಾಕಿದ್ರೆ ಎಸ್ ಅನ್ನ ಹಾಕ್ತೇವೆ. ಫೀಲ್ಸ್ ಈ ಶೀಟ್ ಬಂದಾಗ ಎಸ್ ಹಾಕ್ತೇವೆ. ಪ್ಲಸ್ V1 ಪ್ಲಸ್ ING ಪ್ಲಸ್ ಅಬ್ಜೆಕ್ಟ್. ಸಬ್ಜೆಕ್ಟ್ ಐ ಫೀಲ್ ಲೈಕ್, V1 ಪ್ಲಸ್ ING ಪ್ಲಸ್ ಅಬ್ಜೆಕ್ಟ್. ನೋಡಿ, ಐ ಫೀಲ್ ಲೈಕ್ ಸಿಂಗಿಂಗ್. ನೋಡಿ, ಇಲ್ಲೇ ಯಾವಾಗಲೂ ನಾವು ING ವರ್ಬ್ಗಳನ್ನ ನಾವು ಇಲ್ಲಿ ಜಾಸ್ತಿ ಬಳಸ್ತೇವೆ. ಹೀಗಿದ್ದಾಗ ನನಗೆ ಈಗ ಹಾಡ್ಬೇಕಂತ ಅನ್ನಿಸ್ತಾ ಇದೆ. ನೀವು ಹೇಳ್ಬೋದಲ್ಲ ಈಸಿಯಾಗಿ. ನೋಡಿ, ನನಗೆ ಹಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಏನು ಹಾಡನ್ನ ಹಾಡ್ಬೇಕಂತ ಅನ್ನಿಸ್ತಾ ಇದೆ. ವಿಶ್, ಡಿಸೈರ್ ಬಗ್ಗೆ ಹೇಳಲಿಕ್ಕೆ ನಾವು ಐ ಫೀಲ್ ಲೈಕ್ ಅನ್ನ ನಾವು ಕೂಡ ಬಳಸ್ತೇವೆ. ಐ ಫೀಲ್ ಲೈಕ್ ಈಟಿಂಗ್ ಪಿಜ್ಜಾ. ನನಗೀಗ ಪಿಜ್ಜಾ ತಿನ್ಬೇಕು ಅಂತ ಅನಿಸ್ತಾ ಇದೆ. ನೋಡಿ, ನಮ್ ಕ್ರೈವಿಂಗ್ ಬಗ್ಗೆ ಹೇಳ್ತಿದ್ದೇವಲ್ಲ, ಅದನ್ನ ತಿನ್ಬೇಕು, ಇದನ್ನ ತಿನ್ಬೇಕು, ಅದನ್ನ ಮಾಡ್ಬೇಕು, ಅದನ್ನ ಬರೀಬೇಕು, ಅಲ್ಲಿಗೆ ಹೋಗ್ಬೇಕು, ಮೂವಿ ನೋಡ್ಬೇಕಂತ ಅನಿಸ್ತಾ ಇದೆ. ಈ ರೀತಿ ಹೇಳ್ತಿರ್ತೇವಲ್ಲ, ಆ ಒಂದು ಸಂದರ್ಭದಲ್ಲಿ ಐ ಫೀಲ್ ಲೈಕ್ ಉಪಯೋಗ ಮಾಡ್ಕೊಂಡು ನಾವು ಇಲ್ಲಿ V1 ಪ್ಲಸ್ ಐ ಜೊತೆಗೆ ಆಬ್ಜೆಕ್ಟ್ ಅನ್ನು ಬಳಸಿ ಹೇಳಬೇಕು. ಹಿ ಫೀಲ್ಸ್ ಲೈಕ್ ಸ್ಲೀಪಿಂಗ್. ಅವನಿಗೆ ಮಲಗಬೇಕು ಅಂತ ಅನಿಸ್ತಾ ಇದೆ. ನೋಡಿ, ಫೀಲ್ಸ್, ಇಲ್ಲಿ ಫೀಲ್, ಇಲ್ಲಿ ಎಸ್ ಗಳನ್ನ ನಾವು ಮಾಡ್ತೇವೆ. ಈ ಶಿ ಇಟ್ ಬಂದಾಗ ಫೀಲ್ಸ್ ವರ್ಬ್ ಗಳ ಜೊತೆಗೆ ಎಸ್ ಅನ್ನು ನಾವು ಆಡ್ ಮಾಡಿ ಹೇಳ್ತೇವೆ. ಹಿ ಫೀಲ್ಸ್ ಲೈಕ್ ಸ್ಲೀಪಿಂಗ್. ಅವನಿಗೀಗ ಮಲಗಬೇಕು ಅಂತ ಅನಿಸ್ತಾ ಇದೆ. ಐ ಫೀಲ್ ಲೈಕ್ ಸಮಥಿಂಗ್ ಟು ಈಟ್. ನನಗೀಗ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತಾ ಇದೆ. ನಾವು ಶಾಲೆಯಿಂದ ಬಂದಿರ್ತೇವೆ, ಎಲ್ಲೋ ಆಫೀಸ್ನಾಗ ಬಂದಿರ್ತೇವೆ, ಹೇಳ್ತಿರ್ತೇವೆ ನಮ್ಮ ಮನೆಯಲ್ಲಿ, ನನಗೆ ಈಗ ಏನಾದ್ರೂ ತಿನ್ಬೇಕಂತ ಅನಿಸ್ತಾ ಇದೆ. ಅವುಗಳನ್ನ ಹೇಳಬೇಕು. ಐ ಫೀಲ್ ಲೈಕ್ ಸಮಥಿಂಗ್ ಟು ಈಟ್. ನೋಡಿ, ವಿ ಫೀಲ್ ಲೈಕ್ ಗೋಯಿಂಗ್ ಔಟ್. ನನಗೀಗ ನಮ್ಗೆ ಹೊರಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ನೋಡಿ, ಎಷ್ಟೊಂದು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳು. ನೀವು ಕೂಡ ಇದೇ ರೀತಿಯಾಗಿ ದಿನ ಬಳಕೆಯಲ್ಲಿ ನೀವು ಕೂಡ ಈ ತರ ಬಳಸ್ಕೊಂತ ಹೋಗಿ. ವಿ ಫೀಲ್ ಲೈಕ್ ಗೋಯಿಂಗ್ ಔಟ್. ನಮಗೀಗ ಹೊರಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಐ ಫೀಲ್ ಲೈಕ್ ಟೇಕಿಂಗ್ ಬಾತ್. ನನಗೀಗ ಸ್ನಾನ ಮಾಡಬೇಕು ಅಂತ ಅನಿಸ್ತಾ ಇದೆ. ನೋಡಿ, ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ. ವರ್ಬ್ಗಳನ್ನ ಏನ್ ಮಾಡ್ತೇವೆ? V1 ಜೊತೆಗೆ ING ಗಳನ್ನ ಬಳಸಿ ನಾವು ಇಲ್ಲಿ ವಾಕ್ಯಗಳನ್ನ ನಾವು ಮಾಡ್ತೇವೆ. ಅಂದ್ರೆ ಸ್ಪೋಕನ್ ಇಂಗ್ಲಿಷ್ ಅಂದ್ರೇನು, ನಾವು ಹೆಚ್ಚು ಜನ ಹೇಗೆ ಮಾತಾಡ್ತೇವಲ್ಲ ಅಷ್ಟು ಈಸಿಯಾಗಿ ನಮಗೂ ಕೂಡ ಕನ್ನಡ ತರನೇ ಒಂದು ಭಾಷೆ. ನಾವು ಕೂಡ ಇದನ್ನ ಜಾಸ್ತಿ ಬಳಸ್ಕೋತಾ ಹೋದಾಗ ಏನಾಗುತ್ತೆ, ನಾವು ಕೂಡ ಈಸಿಯಾಗಿ ನಾವು ಸ್ಪೋಕನ್ ಇಂಗ್ಲಿಷ್ ಅನ್ನ ಬಳಸಬಹುದು. ಹಾಗಿದ್ರೆ ಇವುಗಳನ್ನ ನೆಗೆಟಿವ್ ಆಗಿ ಹೇಗೆ ಹೇಳೋದು? ನನಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ನೋಡಿ, ಸಬ್ಜೆಕ್ಟ್ ಡೂ, ಡಸ್. ಡೂಗಳನ್ನ ಐ, ವಿ, ಯು, ದೇಗಳ ಜೊತೆಗೆ ಬಳಸ್ತೇವೆ. ಡಸ್ ಅನ್ನ ಈ, ಶಿ, ಇಟ್ ಬಂದಾಗ ಡಸ್ ಅನ್ನ. ನೆಕ್ಸ್ಟ್ ನೆಗೆಟಿವ್ ಅಲ್ಲಿ ನಾಟ್ ಅನ್ನ ಬಳಸ್ತೇವೆ. ಫೀಲ್ ಲೈಕ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಈ ರೀತಿ ಸ್ಟ್ರಕ್ಚರ್. ಐ ಫೀಲ್ ಲೈಕ್ ಸಿಂಗಿಂಗ್. ನನಗೀಗ ಹಾಡ್ಬೇಕು ಅಂತ ಅನಿಸ್ತಾ ಇದೆ. ಅದನ್ನ ನೋಡಿ, ಐ ಡೋಂಟ್ ಫೀಲ್ ಲೈಕ್ ಸಿಂಗಿಂಗ್. ನನಗೀಗ ಹಾಡ್ಬೇಕಂತ ಅನಿಸ್ತಾ ಇಲ್ಲ. ನಾನು ಊಟ ಮಾಡ್ಬೇಕು ಅಂತ ಅನಿಸ್ತಾ ಇಲ್ಲ, ಹೊಟ್ಟೆ ತುಂಬೋಗಿದೆ, ಹೇಳ್ತಿರ್ತೇವಲ್ಲ, ಆ ರೀತಿಯಾಗಿ ಹೇಳಕ್ಕೆ ಬಳಸ್ತೇವೆ. ಐ ಡೋಂಟ್ ಫೀಲ್ ಲೈಕ್ ಈಟಿಂಗ್ ಪಿಜ್ಜಾ. ನನ್ಗೆ ಪಿಜ್ಜಾ ತಿನ್ಬೇಕಂತ ಅನಿಸ್ತಾ ಇಲ್ಲ ಈಗ. ನೋಡಿ,
ಐ ಫೀಲ್ ಲೈಕ್ ಈಟಿಂಗ್ ಪಿಜ್ಜಾ, ಐ ಡೋಂಟ್ ಫೀಲ್ ಲೈಕ್ ಈಟಿಂಗ್ ಪಿಜ್ಜಾ. ನೋಡಿ, ನನಗೆ ಪಿಜ್ಜಾ ತಿನ್ಬೇಕಂತ ಅನಿಸ್ತಾ ಇದೆ, ನನಗೆ ಪಿಜ್ಜಾ ತಿನ್ಬೇಕಂತ ಅನಿಸ್ತಾ ಇಲ್ಲ. ನೋಡಿ ನೆಗೆಟಿವ್. ಹಿ ಡಸಂಟ್ ಫೀಲ್ ಲೈಕ್ ಸ್ಲೀಪಿಂಗ್, ಅವನಿಗೆ ಮಲಗಬೇಕು ಅಂತ ಅನಿಸ್ತಾನೆ ಇಲ್ಲ ಈಗ. ನೋಡಿ, ಹಿ ಡಸಂಟ್ ಫೀಲ್ ಲೈಕ್ ಸ್ಲೀಪಿಂಗ್. ನೋಡಿ, ಡಸ್ ಪ್ಲಸ್ ನಾಟ್ ಜೊತೆಗೆ ಡಸಂಟ್, ಡೂ ಪ್ಲಸ್ ನಾಟ್ ಜೊತೆ ಡೋಂಟ್ ಅಂತ ನಾವು ಬಳಸಿ ಹೇಳ್ತೀವಿ. ಐ ಡೋಂಟ್ ಫೀಲ್ ಲೈಕ್ ಸಮಥಿಂಗ್ ಟು ಈಟ್, ನನಗೆ ಏನಾದ್ರೂ ತಿನ್ಬೇಕಂತ ಅನಿಸ್ತಾ ಇಲ್ಲ, ಯಾಕೋ ಇಂಟ್ರೆಸ್ಟ್ ಇಲ್ಲ ಇವತ್ತು ಹೇಳ್ತಿರ್ತೇವಲ್ಲ ನಾವು. ಅದೇ ರೀತಿಯಾಗಿ ಇವುಗಳನ್ನು ಕೂಡ ನಾವು ಬಳಸಬೇಕು. ವಿ ಡೋಂಟ್ ಫೀಲ್ ಲೈಕ್ ಗೋಯಿಂಗ್ ಔಟ್, ನಮಗೆ ಹೊರಗೆ ಹೋಗ್ಬೇಕಂತ ಅನಿಸ್ತಾನೆ ಇಲ್ಲ, ಇಲ್ಲಿ ಆರಾಮಾಗಿದ್ದೇವೆ, ನಾವು ಇವತ್ತೆ ಮನೆಯಲ್ಲಿ ಆರಾಮಾಗಿದ್ದೇವೆ, ಯಾಕೋ ಹೊರಗಡೆ ಹೋಗ್ಬೇಕಂತ ಅನಿಸ್ತಾನೆ ಇಲ್ಲ. ಇಲ್ಲಿ ಏನ್ ಹೇಳಿದ್ವಿ, ವಿ ಫೀಲ್ ಲೈಕ್ ಗೋಯಿಂಗ್ ಔಟ್, ನಾವು ಹೊರಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ, ಇಲ್ಲಿ ಹೊರಗೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ ಅಂತ ಹೇಳ್ತಿದ್ದೇವೆ. ಐ ಡೋಂಟ್ ಫೀಲ್ ಲೈಕ್ ಟೇಕಿಂಗ್ ಬಾತ್, ನನಗೀಗ ಸ್ನಾನ ಮಾಡ್ಬೇಕು ಅಂತ ಅನಿಸ್ತಾ ಇಲ್ಲ. ನೋಡಿ, ಇಷ್ಟೊಂದು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಒಂದ್ ಕಡೆ ಕನ್ನಡ ಸೆಂಟೆನ್ಸ್ ಅನ್ನು ಬರೀರಿ, ಅದರ ಜೊತೆಗೆ ಅದೇ ಸೆಂಟೆನ್ಸ್ ಅನ್ನ ಈ ರೀತಿಯಾಗಿ ನೀವು ಮಾಡ್ಕೋತಾ ಹೋಗಿ. ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳು. ಹಾಗಿದ್ರೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಕೆಲವೊಂದಿಷ್ಟು ವಾಕ್ಯಗಳನ್ನ ಹೇಳ್ಕೊತ ಹೋಗ್ತೇನೆ, ನೀವು ಕೂಡ ಹೋಗಿ. ನನಗೀಗ ಆಮ್ಲೆಟ್ ತಿನ್ಬೇಕಂತ ಅನಿಸ್ತಾ ಇದೆ, ನನಗೀಗ ಶಾಪಿಂಗ್ ಹೋಗ್ಬೇಕಂತ ಅನಿಸ್ತಾ ಇದೆ, ಅವರಿಗೀಗ ಊಟ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ, ಅವಳಿಗೀಗ ನಡಿಬೇಕಂತ ಅನಿಸ್ತಾ ಇದೆ. ನೋಡಿ, ಈ ಒಂದು 4 ಸೆಂಟೆನ್ಸ್ ಗಳನ್ನ ನೀವೇ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಮಾಡ್ತೀರಿ ಅನ್ನೋದನ್ನ ನಾವು ಕೂಡ ನೋಡ್ಬೇಕಾಗುತ್ತೆ. ಓಕೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಐ ಫೀಲ್ ಲೈಕ್ ಬಳಸಿ ನಾವು ನಮ್ಮ ಡಿಸೈರ್ ಗಳನ್ನ ಹೇಳಿಕೆ ಐ ಫೀಲ್ ಲೈಕ್ ಜೊತೆಗೆ ಬಳಸಿ V1 ಪ್ಲಸ್ ING ಗಳನ್ನ ವರ್ಗಗಳ ಜೊತೆಗೆ ಬಳಸಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಫ್ರೇಸ್ ಅನ್ನ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಹೇಗೆ ಮಾತಾಡೋದು ಅನ್ನೋದ್ರ ಬಗ್ಗೆ ನಾವು ಕೂಡ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆ ಒಂದು ಕಂಟೆಂಟ್ ಜೊತೆಗೆ ನಾಳೆ ನಿಮ್ ಜೊತೆಗೆ ಬರ್ತೀನಿ. ಓಕೆ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.